ನಮ್ಮ ಜೊತೆಗೆ ಇವತ್ತು ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ನಟರಾಗಿರುವಂತಹ ಕಿರಣ್ ರಾಜ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಕಿರಣ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಕಾಣೆ ಆಗಿದ್ದೀರಾ, ತುಂಬಾ ದಿನಗಳಾಯ್ತು, ಎಲ್ಲೂ ಕಾಣ್ತಾ ಇಲ್ಲ ಕಣ್ಣನ್ ಬಿಟ್ರೆ. ಅಂದರೆ ಕೆಲಸದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋಣ ಅಂತ ಅಲ್ಲಿ ಮಾತ್ರ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಶೆಡ್ಯೂಲ್ ಸ್ವಲ್ಪ ಟೈಟ್ ಇತ್ತು. ಸೊ ಮುಂಚೆ ಒಂದು ಇಂಟ್ರಾಕ್ಷನ್, ಪಬ್ಲಿಕ್ ಇಂಟ್ರಾಕ್ಷನ್ ಆಗಲಿ ಅಥವಾ ಮೀಡಿಯಾ ಇಂಟ್ರಾಕ್ಷನ್, ಅದಕ್ಕೆ ತುಂಬ ಅವಕಾಶ ಇರ್ತಿತ್ತು. ಬಟ್ ಇತ್ತೀಚೆಗೆ ಫ್ರಮ್ ದ ಪಾಸ್ಟ್ 5 months ಶೂಟಿಂಗಲ್ಲೇ ಇರೋದ್ರಿಂದ ಸ್ವಲ್ಪ ಅವಕಾಶ ಕಡಿಮೆ ಆಗ್ತಿತ್ತು. ಮಾಧ್ಯಮಗಳ ಮುಂದೆ ಬರೋದು ಕಡಿಮೆ ಆಗಿದೆ ಕಿರಣ್ ರಾಜ್. ಅಂದರೆ ವೈಯಕ್ತಿಕವಾಗಿ ಆ ಒಂದು ಡಿಸಿಷನ್ ತಗೊಂಡಿದ್ದೀರಾ ಅಥವಾ ಅವಕಾಶಗಳು ಈ ಥರ ಬರ್ತಾ ಇರಲಿಲ್ವಾ, ಹೆಂಗೆ ಅಂತ? ಅದೇ ಸ್ವಲ್ಪ ದಿನ ಆ ಒಂದು ಡಿಸ್ಟೆನ್ಸ್ ಇರಲಿ. ಬಿಕಾಸ್ ಲಾಸ್ಟ್ ರಿಲೀಸ್ ಟೈಮಲ್ಲಿ ತುಂಬ ಎಕ್ಸ್ಪೋಜರ್ ಇತ್ತು. ಸೊ ಕೆಲವೊಂದು ಸಲ ಅನಿಸುತ್ತಲ್ಲ, ಯು ವಾಂಟ್ ಟು ಸ್ಟೇ ಅವೇ ಫ್ರಮ್ ದಟ್ ಎಕ್ಸ್ಪೋಜರ್ ಆಲ್ ಆಫ್ ಅ ಸಡನ್. ಒಂದು ಪೀಸ್ ಆಫ್ ಮೈಂಡ್. ಆ್ಯಂಡ್ ಬಂದರೆ ಮಾತಾಡೋದಕ್ಕೆ ಏನಾದರೂ ಟಾಪಿಕ್ಸ್ ಇರಬೇಕು. ಲೈಕ್ ಸುಮ್ಮನೆ ಬಂದು ಏನು ಮಾಡೋದು ಅಂತಲೂ ಇತ್ತು. ಅಂದರೆ ನೀವು ತುಂಬ ರಾನಿ ಆದಮೇಲೆ ಎಲ್ಲೂ ಕಾಣಿಸ್ಕೋತಾ ಇರಲಿಲ್ಲ ಸಿನಿಮಾ ಆದ ನಂತರ. ಅದಾದಮೇಲೆ ಸಡನ್ನಾಗಿ ಒಂದು ಸೀರಿಯಲ್ ಅನೌನ್ಸ್ ಆಗುತ್ತೆ, ಆ ಸೀರಿಯಲಲ್ಲಿ ನೀವು ಬರ್ತೀರಾ ಅಂತ ಆಗುತ್ತೆ. ಆದರೆ ಆ ಸೀರಿಯಲೇ ಒಂದು ಕಾಂಟ್ರವರ್ಸಿ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ಸಿಚುವೇಶನ್ಸ್, ಯಾವತ್ತೋ ಒಂದು ದಿವಸ ಅದು ಸೀರಿಯಲ್ ರಿಲೀಸ್ ಆಗ್ತಾ ಇದೆ, ಇವತ್ತಿಂದ ಶುರು ಆಗ್ತಿದೆ ಅನ್ನುವಂಥದ್ದನ್ನು ನೀವೇ ಹೇಳಿದ್ರಿ. ಬಟ್ ಆ ದಿನ ಬಂದಿರಲಿಲ್ಲ. ಆ್ಯಕ್ಚುಲಿ ಏನಾಗಿತ್ತು ಆ ಟೈಮಲ್ಲಿ? ಲೀಗಲ್ ಕಾಂಪ್ಲಿಕೇಶನ್ ಸ್ವಲ್ಪ ಇತ್ತು ಇನ್ ಟರ್ಮ್ಸ್ ಆಫ್ ಅಗ್ರಿಮೆಂಟ್. ಅಂದರೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ, ಯಾಕಂದರೆ ಅದನ್ನು ನೀವು ಹೇಳಿರ್ತೀರಾ ವಿಡಿಯೋದಲ್ಲಿ. ಬಟ್ ಆ್ಯಕ್ಚುಲ್ ಆಗಿರೋದು ಏನಲ್ಲಿ, ಏನು ಸಮಸ್ಯೆ ಆಗಿತ್ತು, ಯಾರ ಮಧ್ಯೆ ಸಮಸ್ಯೆ ಆಗಿತ್ತು ಅನ್ನುವಂಥದ್ದು? ಅಂದರೆ ಸಮಸ್ಯೆ ಏನಿಲ್ಲ. ಭವ್ಯ ಅವ್ರು ಏನಿದ್ರು, ಅವ್ರದ್ದು ಅಗ್ರಿಮೆಂಟ್ ಪೀರಿಯಡ್ ಇತ್ತು ಬೇರೆ ಇದರಲ್ಲಿ. ಸೊ ಅದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸೊ ಕಾರ್ಪೊರೇಟ್ ಲೆವೆಲಲ್ಲಿ ಥಿಂಗ್ಸ್ ವರ್ಕ್ ಇನ್ ಅ ಡಿಫ್ರೆಂಟ್ ವೇ. ಆ್ಯಂಡ್ ಈ ಥರ ಅಗ್ರಿಮೆಂಟ್ ಒಂದು ಎನ್ಕ್ಲೋಜರ್ ಪೀರಿಯಡ್ ಅಂತ ಒಂದಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು. ಬಟ್ ಅದು ಎಕ್ಸ್ಪೈರ್ ಆದ ತಕ್ಷಣ ಅದು ಶೋ ಸ್ಟಾರ್ಟೆಡ್. ನಿಮ್ಮ ಮೇಲೂ ಒಂದು ಕೇಸ್ ಬಿತ್ತು ಅನ್ನುವಂಥದ್ದು ಒಂದು ಸುದ್ದಿ ಇದೆ. ನಂಗೆ ಗೊತ್ತಿಲ್ಲ ಅದು ಎಷ್ಟು ಸತ್ಯನೋ ಸುಳ್ಳೋ ಅಂತ. ನೀವೇ ಅದಕ್ಕೆ ಕ್ಲಾರಿಟಿ ಕೊಡೋದಾದರೆ. ನನ್ನ ಮೇಲೆ ಯಾಕೆ ಬೀಳುತ್ತೆ? ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅರ್ಧ ಈ ಯೂಟ್ಯೂಬರ್ ನಂಬಾರ್ದು. ಈ ಯೂಟ್ಯೂಬಲ್ಲಿ ಹಾಕೋ ವಿಷಯ ಏನೇನೋ ಹಾಕ್ತಾರೆ, ಒಂದು ಇದಕ್ಕೆ ವ್ಯೂಸ್ ಬರಲಿ, ಫಸ್ಟ್ ಇದು ಬರಲಿ ಅಂತ. ನಾನಾಯ್ತು, ನನ್ನ ಕೆಲಸ ಆಯ್ತು, ಅದ್ರ ಮಧ್ಯೆ ಇದ್ಯಾವುದು ಹೊಸದು? ಯಾವ ಕೇಸು ಇಲ್ಲ. ಈಗ ಕಿರಣ್ ರಾಜ್ ಅವರು ಸದ್ಯ ಸೀರಿಯಲ್ ಮೂಲಕನೇ ಪ್ರೇಕ್ಷಕರಿಗೆ ಹತ್ರ ಆಗಿರೋದು. ಸೊ ಈಗ ಸಿನಿಮಾದಲ್ಲೂ ಒಲವನ್ನು ಜಾಸ್ತಿ ತೋರಿಸ್ತಾ ಇದ್ದೀರಾ. ಬಟ್ ಕಿರಣ್ ರಾಜ್ ಅವರ ಬಾಲ್ಯದ ದಿನಗಳ ಹತ್ರ ಹೋಗೋಣ. ಕಿರಣ್ ರಾಜು ಹುಟ್ಟಿ ಬೆಳೆದಿದ್ದೆಲ್ಲಿ, ಯಾವ ಸ್ಕೂಲಲ್ಲಿ ಓದಿದ್ರಿ, ಕಾಲೇಜಲ್ಲಿ ಮುಗಿಸಿದ್ರಿ? ಇದನ್ನು ಜಾಸ್ತಿ ಎಲ್ಲೂ ಹೇಳ್ಕೊಂಡಿಲ್ಲ ಅನ್ಸುತ್ತೆ ನೀವು. ಸೊ ತಂದೆ ಆರ್ಮಿಲಿದ್ದರು. ಸೊ ಆರ್ಮಿಲಿರೋದ್ರಿಂದ ನಂದು ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಎಲ್ಲ ಆಗಿದ್ದು ಮಧ್ಯಪ್ರದೇಶಲ್ಲಿ. ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಸ್ಪೋರ್ಟ್ಸಲ್ಲಿದ್ದೆ, ಶೂಟಿಂಗ್ ಇದರಲ್ಲಿ. ಸೊ ಆಗ ಒಂದಷ್ಟು ಶೂಟಿಂಗ್ ಸಂಬಂಧಪಟ್ಟಿದ್ದು ಕ್ಯಾಂಪಸಸ್ ಏನಿರುತ್ತೆ ಅದರಲ್ಲೇ ನಾನು ಓದಿದ್ದು. ಫಾರ್ ಎಕ್ಸಾಂಪಲ್ ಆರ್ಮಿ ಸ್ಕೂಲ್. ಆ್ಯಂಡ್ ಆದಮೇಲೆ ಮೈಸೂರಿಗೆ ಶಿಫ್ಟ್ ಆಗಿದ್ದು. ಲೈಕ್ ತಂದೆ ತಾಯಿ ದೇ ಟುಕ್ ಅ ಡಿಸಿಷನ್, ಓಕೆ ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಹೋಮ್ ಲ್ಯಾಂಡ್. ಸೊ ಆ ಟೈಮಲ್ಲಿ ಇಲ್ಲಿ ಶಿಫ್ಟ್ ಆದೆ. ಆ್ಯಂಡ್ ದೆನ್ ಮತ್ತೆ ಫಿಲ್ಮ್ ಮೇಕಿಂಗ್ ಡಿಗ್ರಿಗೋಸ್ಕರ ಮುಂಬೈಗೆ ಹೋಗಿದ್ದು. ಸೊ 3 years ಡಿಗ್ರಿ ಆ್ಯಂಡ್ ದೆನ್ ಆ್ಯಕ್ಟಿಂಗ್, ಟಿ ವಿ ಪ್ರೆಸೆಂಟೇಷನ್, ಡಿಪ್ಲೊಮಾ. ಸೊ ಕಂಪ್ಲೀಟ್ ಆ ಒಂದು ಕೋರ್ಸ್ಗೆ. ಸೊ ಇಟ್ ವಾಸ್ ಇನ್ ಮುಂಬೈ. ಹೈಸ್ಕೂಲಲ್ಲಿ ಮತ್ತು ಕಾಲೇಜ್ ಡೇಸನ್ನು ನೆನೆಸೋದಾದರೆ ಪ್ರತಿಯೊಬ್ಬರು ಹೇಳ್ತಾರೆ ನಮ್ಮ ಕಾಲೇಜ್ ಡೇಸ್ ಅಂದರೆ ಗೋಲ್ಡನ್ ಡೇಸ್ಗಳು, ಸಾಕಷ್ಟು ನೆನಪುಗಳಿರುತ್ತೆ ಅಂತ. ಕಿರಣ್ ರಾಜುಗಂಥ ಯಾವುದೇ ನೆನಪುಗಳಿಲ್ವಾ? ಗೋಲ್ಡನ್ ಡೇಸ್ ಅಂದರೆ ಸೆಟ್ ಆಫ್ ಎಕ್ಸ್ಪೀರಿಯನ್ಸ್. ಅದು ಪರ್ಟಿಕ್ಯುಲರ್ಲಿ ಓಕೆ ಉಳ್ಕೊಳ್ಳೋ ಅಂಥದ್ದು ಯಾವುದೂ ಇಲ್ಲ. ಇಟ್ ವಾಸ್ ಲೈಕ್ ಅ ರೆಗ್ಯುಲರ್ ಡೇ. ಹೋಗ್ತೀರಾ, ಓದ್ತೀರಾ, ಮನೆಗೆ ಬರ್ತೀರಾ, ಆ ಥರ ಅಷ್ಟೇ. ನೆನಪು ಉಳ್ಕೊಂಡಿರೋ ಇನ್ಸಿಡೆಂಟ್ಸ್ ಅಂದರೆ ಮಾರ್ಕ್ಸ್ ಕಾರ್ಡ್ ಕೈಗೆ ಕೊಟ್ಬಿಟ್ಟು ಸೈನ್ ಮಾಡಿಸ್ಕೊ ಬನ್ನಿ ಅಂತಾರಲ್ಲ, ಅದು ಮಾತ್ರ ಉಳ್ಕೊಂಡಿರೋದು. ಯಾಕೆ ಹೆಂಗೆ ಸೈನ್ ಮಾಡಿಸೋದು ಅಂತ ಯೋಚನೆ ಮಾಡಬೇಕಲ್ಲ. ಅದಕ್ಕೆ ಕಮ್ಮಿ ಬರ್ತಿತ್ತಾ ಹಂಗಿದ್ರೆ? ಅಂದರೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಯಾವುದ್ರಲ್ಲೂ ಇರಲಿಲ್ಲ ನಾನು. ಅಂದರೆ ಕೆಲವೊಂದು ಸಲ ಐ ಯೂಸ್ ಟು ಫೀಲ್ ಈ ಇನ್ಫಾರ್ಮೇಷನ್ ನನಗೆ ಬೇಕಾಗಲ್ಲ ಲೈಫಲ್ಲಿ ಅಂತ. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಕ್ಕೆ ಹೋಗ್ತಿರಲಿಲ್ಲ. ನನಗಿಷ್ಟ ಆದರೆ ಐ ಹ್ಯಾವ್ ಸ್ಕೋರ್ಡ್ ಔಟ್ ಆಫ್ ಔಟ್ ಆಲ್ಸೋ. ಬಟ್ ಅದು ಇಂಟ್ರೆಸ್ಟ್ ಇಲ್ಲಾಂದರೆ ನಾನು ತುಂಬ ಸ್ಟ್ರೆಸ್ ಮಾಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿರಲಿಲ್ಲ.